ಹಾ ಸರ್, ಆ ತರ ಸರ್. ಇದು ಸರ್ ನಾರ್ಮಲ್ ಸರ್. ಇದು ಸೌದೆ ಹಾಕಿ ಸ್ವಲ್ಪ ಸೌದೆ ಹಾಕಿ ಬೆಂಕಿ ಹಚ್ಚೋದು. ಆಮೇಲೆ ನಾರ್ಮಲ್ ಆಗಿ ಸರ್ ಇಲ್ಲಿ ಇದಾರೆ ಸರ್, ಏರ್ ಬರುತ್ತೆ ಗಾಳಿ. ಹಾ ಸರ್, ಈಗ ಯಾವ ತರ ಜಾಸ್ತಿ ಮಾಡ್ತಾರಲ್ಲ ಆ ತರ ಬೆಂಕಿ ಹಚ್ತಾರೆ. ಇದು ಕಡಿಮೆ ಸೌದೆಯಲ್ಲಿ ಅಡಿಗೆನ ಜಾಸ್ತಿಯಾಗಿ ಮಾಡ್ಕೋಬಹುದು ಸರ್. ಚಪಾತಿ ಆಗ್ಲಿ, ಅನ್ನ ಆಗ್ಲಿ, ಸಾಂಬಾರ್ ಆಗ್ಲಿ, ಬೇಳೆ ಆಗ್ಲಿ. ಹಾ ಸರ್, ಸೌದೆ 4 ಪೀಸು 4 ಪೀಸ್ ಸೌದೆ ಮಾಡ್ಬೋದು. ಮೇಡಮ್ 2800 ಮೇಡಮ್ ಪ್ರೈಸ್. ಸೇಮ್ ಮೇಡಮ್, ಅದು ಎರಡು ಒಂದೇ ಮೇಡಮ್. 1 ಅವರ್ ಚಾರ್ಜ್ ಮಾಡಿದ್ರೆ 4 ಗಂಟೆ ತನಕ ಯೂಸ್ ಮಾಡ್ಕೋಬಹುದು. 2800 ಮೇಡಮ್, 800. ಸರ್ ಮೇಡಮ್, ನಾವು ಫಿನಿಕ್ಸ್ ಪ್ರಾಡಕ್ಟ್ ಬೆಳಗಾವಿ ಅಂತ ನಾವು ನೀರು ಕಸ ಬಂಬ್ ಒಂದು ತಂದಿದ್ದೀವಿ ಮೇಡಮ್. ನಮ್ಮಲ್ಲಿ 1ರಿಂದ 3 ಟೈಪ್ ಬಂಬ್ಗಳು ಇರ್ತವೆ ಮೇಡಮ್. ಅದರಲ್ಲಿ ಒಂದು ಮನೆ ದೊಡ್ಡ ಫ್ಯಾಮಿಲಿ ಇರುತ್ತೆ ಮೇಡಮ್. ದೊಡ್ಡ ಫ್ಯಾಮಿಲಿ ಅಂದರೆ 8ರಿಂದ 10 ಜನಕ್ಕೆ 100 ಲೀಟರ್ ಹೋಗಬೇಕಾಗಿದೆ ಸರ್ ಮೇಡಮ್. ಮನೆಯಲ್ಲಿ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರೆ ಮೇಡಮ್. ಅವರಿಗೆ ಬಾಡಿ ಹೀಟ್ ಆಗಲ್ಲ. ಒಂದು ಬಕೆಟ್ ನೀರು ತಗೊಂಡಿರ್ತಾರೆ, ನೀರು ಮಿಕ್ಸ್ ಆಗಲ್ಲ ಮೇಡಮ್. ಇದರಲ್ಲಿ ಇಲ್ಲಿ ಸೌದೆ ಹಾಕೋದಿರ್ತದೆ ಮೇಡಮ್. ಇಲ್ಲಿ ಬನ್ನಿ ಸರ್. ಇಲ್ಲಿ ಸೌದೆಯಲ್ಲಿ ದಂಟು ಕುಳ್ಳು ಮನೆಯಲ್ಲಿ ಏನು ಎಷ್ಟೇ ಸಾಮಾನು ಹಾಕಿದ್ರೆ 15ರಿಂದ 20 ನಿಮಿಷದಲ್ಲಿ ನೀರು ಗರಂ ಆಗುತ್ತೆ ಮೇಡಮ್. ಇದು ಒಮ್ಮೆ ನೀರು ಬಿಸಿ ಆದ್ರೆ 10ರಿಂದ 12 ಅವರ್ ನೀರು ಬಿಸಿ ಇರ್ತದೆ ಮೇಡಮ್. ಮತ್ತೆ ಸಡನ್ಲಿ ನಿಮ್ಗೆ ಆಗಿಲ್ಲ ಇದನ್ನು ಮಾಡಕ್ ಬರುತ್ತೆ. ಇದು 2 in 1 ಬಾಯ್ಲರ್ ಮೇಡಮ್. ಮನೆಗೆ ಸಣ್ಣ ಫ್ಯಾಮಿಲಿ ಇರ್ತದಲ್ಲ, 20 ಲೀಟರ್ ನೀರು ಕಾಯ್ತಿದೆ ಮೇಡಮ್. ಮೇಲೆ ಪಾತ್ರೆ ಇಟ್ಟರೆ ಅಡಿಗೆನೂ ಆಗುತ್ತಿದೆ ಒಮ್ಮೆಲೆ. ಇದ್ರಾಗ ಮೇಡಮ್ ಸಾದಾ ಕ್ವಾಲಿಟಿ ಮೇಡಮ್. ಇದರಲ್ಲಿ ಇದರಲ್ಲಿ ಕಟ್ಟಿಗೆ 3ರಿಂದ 4 kg ಕಟ್ಟಿಗೆ ಹಾಕಿದ್ರೆ 1 ಅವರ್ ಮಾತ್ರ ಬಿಸಿ ಇರುತ್ತೆ ಮೇಡಮ್. ಇದ್ರ ಕಾಸ್ಟ್ ಇದೆ ನಿಮಗೆ 10,500 ವಿತ್ GST. ಮತ್ತೆ ಇದೆ ಮೇಡಮ್, ನಿಮ್ದು ಕಾಸ್ಟ್ 100 ಲೀಟರ್ ಬರುತ್ತೆ, 19,500 ಆಗುತ್ತೆ. GST ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ಇದು 8 ಜನಕ್ಕೆ, ಇದು 5ರಿಂದ 6 ಜನಕ್ಕೆ ಆಗುತ್ತೆ 60 ಲೀಟರ್ ಮೇಡಮ್. ಇನ್ನೊಂದು ನಮ್ಮ ದೊಡ್ಡ ಪ್ರಮಾಣದ ಅಡಿಗೆ ಮಾಡೋದಂತ ಹೋಟೆಲು, ಕಾಲೇಜು, ಲಾಡ್ಜ್ಗಳ ಕಲ್ಯಾಣ ಮಂಟಪದಲ್ಲಿ ಒಂದು ಒಲೆ ಇದೆ ಮೇಡಮ್. ಇದೊಂದು ಒಲೆ ಬರುತ್ತೆ ಮೇಡಮ್. ನಮ್ದು ಮದುವೆ, ಹಾಸ್ಟೆಲ್, ಕಾಲೇಜು, ಕಲ್ಯಾಣ ಮಂಟಪ, ಇದಕ್ಕೊಂದು ಗ್ಯಾಸ್ ಸ್ಟಾಪ್ ಇದೆ ಮೇಡಮ್. ಇದು ಗ್ಯಾಸ್ ಸ್ಟಾಪ್ ನಿಮ್ಗೆ ಎಷ್ಟು ಬೇಕು ಅದು ಕಮ್ಮಿನೂ ಮಾಡ್ಕೋಬಹುದು ಮೇಡಮ್. ಬ್ಲೋರ್ ಬರುತ್ತೆ, ಇದಕ್ಕೆ ಬ್ಲೋರ್ ಇಂತ ಕನೆಕ್ಷನ್ ಕೊಡ್ಬೋದು ಮೇಡಮ್. ಇದರಲ್ಲಿ ಇದು ನೀರು ಬಿಸಿಯಾಗುವಂತಹ ಬಾಯ್ಲರು. 20 ನಿಮಿಷದಲ್ಲಿ ಸೌದೆ ಅಥವಾ ನಾವು ನಮ್ಮನೇಲಿ ಏನು ಒಣಗಿರುವಂಥದ್ದು ಕಸ ಇರುತ್ತೆ ಅದನ್ನು ಹಾಕಿದ್ರೂ ಕೂಡ ನೀರು ಬಾಯ್ಲ್ ಆಗುತ್ತೆ. ಮತ್ತು ಇತ್ತೀಚೆಗೆ ಕೂದಲು ಉದುರೋದು ಎಲ್ಲರಿಗೂ ಸಮಸ್ಯೆ ಆಗಿದೆ. ಹಾಗೆ ಗೀಸರ್ ವಾಟ್ರಿಂದ ಕೂದಲು ಉದುರುತ್ತೆ ಮತ್ತು ಬಾಡಿ ಕೂಡ ಹೀಟ್ ಆಗುತ್ತೆ. ಈ ಬಾಯ್ಲರ್ ನೀರಿಂದ ಹೀಟು ಆಗಲ್ಲ ಮತ್ತು ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ತುಂಬ ಉಪಯೋಗ ಆಗುವಂತಹ ಬಾಯ್ಲರು. ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ.